Hello and welcome back to my channel. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಬಿಕಾಸ್ ಈ ವಿಡಿಯೋನ ಮಾಡೋದಕ್ಕೆ ದ ಲಿಟಲ್ ಸಂಜನಾ ವಾಸ್ ವೇಟಿಂಗ್ ಸೋ ಮಚ್. ಐ ಕಾಂಟ್ just tell you how special this video is going to be, especially for me personally and physically. So, ಈ ವಿಡಿಯೋ ಬಂದ್ಬಿಟ್ಟು how I lost 10 kgs ಅಂತ. And I'm so proud to tell you that I lost 10 kgs and I learned a lot of things while I was losing those unwanted waste in my body, and I would love to share everything with you all. Weight loss ಮತ್ತೆ ಫ್ಯಾಟ್ ಲಾಸ್ ಇವೆರಡು ಕಂಪ್ಲೀಟ್ಲಿ ಡಿಫ್ರೆಂಟ್ ಟರ್ಮ್ಸ್. ನೀವೇನು ಹೇಳ್ತೀರಲ್ಲ ನನಗೆ ವೇಟ್ ಲಾಸ್ ಮಾಡಬೇಕು, ದಟ್ ಈಸ್ ದ ರಾಂಗ್ ಟರ್ಮ್ ದಟ್ ವಿ ಯೂಸ್ ಆಕ್ಚುಲಿ, ಬಿಕಾಸ್ ವೇಟ್ ಲಾಸ್ ಇಸ್ ಸಮಥಿಂಗ್ ವೆರ್ ಯು ಆರ್ ಲೂಸಿಂಗ್ ಯೋರ್ ವೇಟ್ ಅಂಡ್ ನ್ಯೂಟ್ರಿಯನ್ಸ್ ಆಸ್ ವೆಲ್. ನಿಮ್ಮ ಬಾಡಿಗೆ ನ್ಯೂಟ್ರಿಯನ್ಸ್ ಬೇಕಾಗಿರುತ್ತೆ ಟು ಫಂಕ್ಷನ್ ಇನ್ ಅ ಸಿಸ್ಟಮ್ಯಾಟಿಕ್ ಪ್ರಾಪರ್ ನಾರ್ಮಲ್ ವೇ. ಓಕೆನಾ? ನೀವು ವೇಟ್ ಲಾಸ್ ಮಾಡಬೇಕು ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಇಟ್ ಲಿಟ್ರಲಿ ಇಸ್ ಪುಲ್ಲಿಂಗ್ ಔಟ್ ಆಲ್ ಯೋರ್ ನ್ಯೂಟ್ರಿಯನ್ಸ್ ಫ್ರಮ್ ಯೋರ್ ಬಾಡಿ. ನಿಮಗೆ ಶಕ್ತಿ ಇರಲ್ಲ. ಇಟ್ಸ್ ಲೈಕ್ ನೀವು ಸಣ್ಣ ಏನೋ ಹಾಕ್ತಿದ್ದೀರಾ ಬಟ್ ನಿಮಗ್ ಶಕ್ತಿ ಇಲ್ಲ, ನಿಮ್ಗೆ ಪ್ರೋಟೀನ್ಸ್ ಇಲ್ಲ, ನಿಮ್ಗೆ ವಿಟಮಿನ್ಸ್ ಇಲ್ಲ, ನಿಮ್ ಬಾಡಿಗೆ ಏನ್ ಬೇಕು ಆ ನ್ಯೂಟ್ರಿಯನ್ಸೇ ಇರಲ್ಲ. ಸೊ ದಟ್ ಈಸ್ ಅ ರಿಯಲಿ ರಾಂಗ್ ಟರ್ಮ್. ಯು ಶುಡ್ ರಾದರ್ ಸೇ ನಿಮ್ಗೆ ಫ್ಯಾಟ್ ಲಾಸ್ ಮಾಡಬೇಕು ಅಂತ. ವಾಟ್ ಇಸ್ ಫ್ಯಾಟ್ ಲಾಸ್ ಇಸ್ ನಿಮ್ದು ಏನ್ ವೇಸ್ಟ್ ಇರುತ್ತೆ ಅಲ್ಲ ಬಾಡಿಯಲ್ಲಿ, ವಾಟ್ ಎವರ್ ಕೊಲೆಸ್ಟ್ರಾಲ್ ಇಸ್ ಇನ್ ಯೋರ್ ಬಾಡಿ, ದಟ್ ಈಸ್ ಸಮಥಿಂಗ್ ದಟ್ ಈಸ್ ನಾಟ್ ರಿಕ್ವೈರ್ಡ್ ಇನ್ ಯೋರ್ ಬಾಡಿ and your body can function even without it. Those things will be lost during fat loss journey. So I hope ನಿಮ್ಗೆ ಅರ್ಥ ಆಯ್ತು what is weight loss and fat loss ಅಂತ. I wanted to approach this first ಆಗಿ because ಎಷ್ಟೊಂದು ಜನಕ್ಕೆ ಇದು ಗೊತ್ತಿರಲ್ಲ and ಎಷ್ಟೊಂದು ಜನಕ್ಕೆ ಇದು ಗೊತ್ತಿರುತ್ತೆ, ಬಟ್ ಸ್ಟಿಲ್ ಹೇಳ್ದೆ ಬಿಕಾಸ್ there's major difference. ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ what you can do is you can just go check out other videos naming what is fat loss and what is weight loss, or ನಿಮ್ ಗೂಗಲ್ ಮಾಡಿದ್ರು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಓಕೆ, ಸೊ ದ ಸೆಕೆಂಡ್ ಥಿಂಗ್ ಇಸ್ ನೀವು ಇವಾಗ ಫಿಟ್ ಆಗಿ ಇರಬೇಕು. ಸೊ ನಿಮ್ದು ಅನ್ವಾಂಟೆಡ್ ಫ್ಯಾಟ್ಸ್ ಏನಿದೆ ಅದನ್ನೆಲ್ಲ ನೀವು ಕರಗಿಸ್ಬೇಕು. ಯು ವಾಂಟ್ ಸ್ಟೇ ಫಿಟ್. ಓಕೆನಾ? ಸಿ, ಐ ಡಿಂಟ್ ಲೂಸ್ ವೇಟ್ ಥಿಂಕಿಂಗ್ ದಟ್ ಐ ವಾಂಟ್ ಟು ಬಿ ಫಿಟ್. ಐ ಲಾಸ್ಟ್ ವೇಟ್ or all the fats in my body thinking I should become thin ಅಂತ. ನನ್ನ ಮೈಂಡ್ ಸೆಟ್ ಸರಿ ಇರ್ತಾನೆ ಇರ್ಬೋದು at that particular moment of time, because let me tell you something, your peer pressure is something that will affect you very badly, and also there is something called as relatives, family, and some other people or your surroundings that is going to suppress you. They are going to put you in such a point where you feel so bad about yourself, about your body, even though you are happy with what you have, with you are completely perfect for yourself. ನೀವೇನ್ ಇದೀರಲ್ಲ, ಯು ಆರ್ ರಿಯಲಿ ಗುಡ್, ಯು ಆರ್ ಪರ್ಫೆಕ್ಟ್. ಬಟ್ ಬೇರೆಯವ್ರು ಬಂದ್ಬಿಟ್ಟು ನಿಮ್ನ ಜಡ್ಜ್ ಮಾಡ್ತಾರೆ. ಲೈಕ್ ನೀನ್ ಸ್ವಲ್ಪ ದಪ್ಪ ಇದ್ಯಾ, ಸ್ವಲ್ಪ ಸಣ್ಣ ಆಗು, ಲೈಕ್ ಅವ್ರನ್ನ ನೋಡು, ಅವ್ರು ಹೇಗಿದ್ದಾರೆ, ಅವ್ರು ಹೇಗ್ ಬಾಡಿ ಮೇಂಟೈನ್ ಮಾಡ್ತಿದ್ದಾರೆ, ಇವ್ರನ್ನ ನೋಡು. ಸಿ, ಫಸ್ಟ್ ಆಫ್ ಆಲ್ ಅದ್ ಮಾಡೋದು ತಪ್ಪು. ಓಕೆನಾ? Second of all, maybe it's a wake up call for you. You have to see the positive sides always. I always do this, no matter what people say negative. I don't care. I see the positives. ಅವ್ರು ಏನೋ ಹೇಳ್ತಿದ್ದಾರೆ ಅಂದ್ರೆ ಓಕೆ ಹೇಳಿ, ಲೈಕ್ ನಾನು ಎಷ್ಟು ಅಂತ ತಡೆಯೋಕ್ಕಾಗುತ್ತೆ ಅವ್ರನ್ನ? ಓಕೆ, 1 ಸತಿ 2 ಸತಿ 3 ಸತಿ ತಡಿಬಹುದು, ಬಟ್ ಕ್ಯಾನ್ ಯು ಆಲ್ವೇಸ್ ಸ್ಟಾಪ್ ದೆಮ್? ಇಲ್ಲಿ ಏನೋ ಓಡಾಡ್ತೀನಿ. ನಿಮ್ಗೆ 2 ಆಪ್ಷನ್ಸ್ ಇದೆ. either you can ignore what people say, or you can take in a positive way and change it, thinking that ಅವ್ರೇನೋ ಹೇಳಿದ್ದಾರೆ ಬಿಡು ಹೇಳಿ, ಬಟ್ ಅದರಿಂದ ನಾನೇನೋ ಕಲಿತೆ and that is good for me, that is good for my future probably. because ಎಲ್ರು ಯಾವಾಗ್ಲೂ ನಿಮ್ಗೇನೋ ಹೇಳ್ತಿದ್ದಾರೆ ಅಂದ್ರೆ ಇಟ್ಸ್ ನಾಟ್ ಕೋಇನ್ಸಿಡೆನ್ಸ್ ಅಲ್ವಾ? something, the universe is trying to tell you something, but you're taking it in a wrong way. It's not universe's fault. Are you getting my point? So take it in a positive way. No matter what, ನನ್ನ ಲೈಫಲ್ಲಿ ಒಂದಂತೂ ಕಲ್ತಿದ್ದೀನಿ, ಲೈಕ್ ನೋ ಮ್ಯಾಟರ್ ಯಾರು ಏನ್ ಹೇಳ್ತಿದ್ದಾರೆ, ಯು ಶುಡ್ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ, ಬಿಕಾಸ್ ಸಮಥಿಂಗ್ ಇಸ್ ಸಮ್ವೇರ್ ಟ್ರೈಂಗ್ ಟು ಟೆಲ್ ಯು ಸಮಥಿಂಗ್,
and you better learn it, because ಆರ್ಮಿರೋ ಟೈಮ್ ಆರ್ಮಿರೋದ್ರೆ ಏನ್ ಮಾಡಕ್ಕಾಗುತ್ತೆ ಅಲ್ವಾ, ಆಮೇಲಿಂದ ಏನು ಮಾಡೋದಿಕ್ಕಾಗೋದಿಲ್ಲ. ಸೊ ಯು ಬೆಟರ್ ಟೇಕ್ ಆಕ್ಷನ್ ರೈಟ್ ನೌ. ಸೊ ದಟ್ ವಾಸ್ ದ ಮೋಟಿವೇಶನ್. ಎನಿವೇಸ್, ಸೊ ಯಾ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನನ್ನ ಮೈಂಡ್ ಸೆಟ್ ಸರಿ ಇರ್ಲಿಲ್ಲ ವೆನ್ ಐ ವಾಸ್ ಟ್ರೈಂಗ್ ಟು ಲೂಸ್ ಆಲ್ ದಿ ಅನ್ರಿಕ್ವೈರ್ಡ್ ಫ್ಯಾಟ್ ಇನ್ ಮೈ ಬಾಡಿ. ನನ್ಗೇನಿತ್ತು, ಸಣ್ಣ ಆಗ್ಬೇಕು. Because a lot of pressure, a lot of peer pressure, a lot of I wouldn't say family, it was from people that I was surrounded with at that particular time. Okay na? So ಅವ್ರದ್ದಿತ್ತು. And even though I was okay with myself, somewhere something made me feel uncomfortable at that particular time, uncomfortable and also insecure at that particular time. And that is when I started losing weight. So basically, in my 10th standard, I lost quite a amount of weight, not because I was trying to lose weight, but because of the stress. ನನಗೆ 10th standard ಬೋರ್ಡ್ ಎಕ್ಸಾಮ್ಸ್ ಸ್ವಲ್ಪ ಸ್ಟ್ರೆಸ್ ಇತ್ತು. ಅಂಡ್ ಮೋರ್ ದ್ಯಾನ್ ಸ್ಟ್ರೆಸ್, ವಾಟ್ ಐ ವುಡ್ ಲೈಕ್ ಟು ಸೇ ಇಸ್, ನನಗೆ ಒಂದು ಲೈಕ್ ನಾನೇ ಚಾಲೆಂಜ್ ಹಾಕೊಂಡಿದ್ದೆ. ಸೊ ಇಟ್ ವಾಸ್ ಕ್ವೈಟ್ ಕಾಂಪಿಟೇಟಿವ್ ಆಯ್ತಾ ಅವಾಗ. ಲೈಕ್ ನನಗೆ I want to be the topper. I want to be the person who gets those claps, who gets appreciated by teachers. ಆ ಥರ ಬಂದಿತ್ತು ಒಂದು ಮೈಂಡ್ ಸೆಟ್. ಆ್ಯಂಡ್ ಇದು ಬರೀ 10th ಇಂದ ಬಂದಿರಲಿಲ್ಲ. ಐ ರಿಮೆಂಬರ್ ವೆರಿ ಪ್ರಿಸೈಸ್ಲಿ ನನಗೆ ಈ ಮೈಂಡ್ ಸೆಟ್ ಬಂದಿದ್ದು 8th ಸ್ಟ್ಯಾಂಡರ್ಡ್ ಇಂದ. I had a teacher who was my class teacher. Other people could say that she was quite ಇವ್ರ ಕಡೆ ಮಾತ್ರ ಮಾತಾಡೋದು, ಅವ್ರ ಕಡೆ ಮಾತ್ರ ಮಾತಾಡೋದು ಅಂತ. ಬಟ್ ಐ ಸಾ ಅ ಡಿಫರೆಂಟ್ ವರ್ಷನ್ ಆಫ್ ದಟ್. ಶಿ ವಾಸ್ ಟ್ರೈಂಗ್ ಟು ಹೆಲ್ಪ್ ಸೋ ಮೆನಿ ಕಿಡ್ಸ್, ಬೀಯಿಂಗ್ ಫ್ರೆಂಡ್ಲಿ ವಿತ್ ದೆಮ್, ಟೀಚಿಂಗ್ ದೆಮ್ ಬಿಯಾಂಡ್ academics. She was there no matter what. She tried teaching people so many other things, not and just not lessons. And a lot of people did not realize that. They were just like, oh, she's just trying to pull into our lives. And I don't care. Somebody is trying to help you as a human being. Appreciate that. I appreciated that. I like that. I still talk to her sometimes on WhatsApp, and that is such a nice gesture. Okay, if you're watching this video and you're like, you want to talk to somebody or some uh, person who taught you so many things that you could never thank them, please go and thank them. Because ಅವ್ರು ಹೇಳ್ಕೊಟ್ಟಿರೋ ಒಂದು ಪಾಠ ಏನಿರುತ್ತೆ ಅಲ್ಲ, ಅದು ಎಲ್ಲೋ ನಿಮ್ಮ ಮನ್ಸಲ್ಲಿ ಅಡ್ಕೊಂಬಿಟ್ಟಿರುತ್ತೆ. ಅಂಡ್ no matter ಅವರೆಷ್ಟೇ ಕೆಟ್ಟವರಾಗಿರ್ಬೋದು, they have told something that makes you appreciate them at some point of time, and letting them know is kind of defines you, alva. Like, you appreciate things anta. See, when you're appreciating things, you're grateful for things that you have in life, what happens is universe notices it, and it says she's appreciative of what I've given to her, what I've given to her till today. Why not do something more? Because she's appreciative, she knows the value of it anta. So please be appreciative, please be grateful and thankful for whatever, no matter, even it is a small thing, just be appreciative of it and thankful, and please be grateful to them. Let them know that this has helped you. It's so good. Like, nimge personally, when you say things out, alva, you feel calm, you feel relaxed, and there's a science behind it. ಯಾ, 8th ಸ್ಟ್ಯಾಂಡರ್ಡ್ ಇಂದ ನನಗೆ ಈ ಕಾಂಪಿಟೇಟಿವ್ ನೇಚರ್ ಬಂತು. ಅಂಡ್ ದಟ್ ಇಸ್ ವೆನ್ ಐ ಸ್ಟಾರ್ಟೆಡ್ ಲೈಕ್ ಪುಟಿಂಗ್ ಮೋರ್ ಎಫರ್ಟ್ಸ್. ಲೈಕ್ ನಾನು ಹೇಳ್ತಿರ್ಲಿಲ್ಲ ಲೈಕ್ ನಾನು ಓದ್ತಿದ್ದೀನಿ ಅಂತ, ಬಟ್ ನಾನು ಓದ್ತಿದ್ದೆ. ಅಂಡ್ ಐ ಸ್ಕೋರ್ಡ್ ರಿಯಲಿ ಗುಡ್ ಮಾರ್ಕ್ಸ್. ಓಕೆ, ಅಂಡ್ ಐ ಡಿ ನಾಟ್ ಎಕ್ಸ್ಪೆಕ್ಟ್ ದಟ್. I mean, I expected more percentage, like 90 plus, but I got 89% in 10th standard, which is great. Not gonna lie, it is still distinction, right? ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು 90 ಪ್ಲಸ್ ಬರ್ಲಿಲ್ಲ ಅಂತ, ಬಟ್ 89 is not bad. It's very close to 90%. ಸೊ ಏನಾಯ್ತು, ನನ್ನ ಕಾನ್ಸಂಟ್ರೇಷನ್ ಫುಲ್ ಸ್ಟಡೀಸ್ ಮೇಲೆ ಹೋಯ್ತು. ಐ ವಾಸ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ವೇಟ್, ಮೈ ಬಾಡಿ, ಮೈ ಜೆಸ್ಚರ್ ಆರ್ ವಾಟ್ ಎವರ್ ಇಟ್ ವಾಸ್. ಬಟ್ ಐ ಸ್ಟಾರ್ಟೆಡ್ ರೆಡ್ಯೂಸಿಂಗ್ ವೇಟ್ ಬಿಕಾಸ್ ಆಫ್ ಈ ಸ್ಟ್ರೆಸ್. ಅಂಡ್ ಅನದರ್ ಥಿಂಗ್ ಇಸ್, ನಾನು ಟ್ಯೂಷನ್ಸ್ಗೆ ಹೋಗ್ತಿದ್ದೆ. ಸೊ ಇದು ಹೇಗಾಗೋಯ್ತು ಅಂದ್ರೆ, ಐ ಡೆಂಟ್ ಹ್ಯಾವ್ ಟೈಮ್ ಅಟ್ ಆಲ್. ಟೈಮೇ ಇರಲಿಲ್ಲ. ಲೈಕ್ ನಂಗೆ ಟೈಮ್ ಇದ್ದಿದ್ದು ಅಂದ್ರೆ ಮಲ್ಗಕ್ಕೆ ಎದ್ದೇಳಕ್ಕೆ, ಇಷ್ಟಕ್ಕೆ ನನಗೆ ಟೈಮ್ ಇದ್ದಿದ್ದು. ಸೊ ದಿಸ್ ಇಸ್ ಹೌ ಮೈ ಡೈಲಿ ರುಟೀನ್ ವಾಸ್. ಐ ಯೂಸ್ ಟು ವೇಕ್ ಅಪ್, get ready,
I didn't even have my breakfast. I just used to go to school, and then school mugdid takshana we had special class. I used to finish my special class, and then I used to come home, and from home my dad used to drop me to my tuitions ಆದ್ಮೇಲೆ ವಾಪಸ್ ಬರೋದು, and ದಟ್ಸ್ ಇಟ್. ಆಗೋಯ್ತು ದಿನ ಗುರು. 9 ಗಂಟೆ ಅಲ್ಲೇ ಆಗೋಗ್ಬಿಡುತ್ತೆ. 9 ಗಂಟೆ 9:30, ಅಂಡ್ ದೆನ್ ಯು ಈಟ್ ಫುಡ್ ಬೇರ್ಲಿ ಅಂಡ್ ದೆನ್ ಯು ಸ್ಲೀಪ್. ಒಂದು, ನೀವು ಪ್ರಾಪರ್ ಆಗಿ ಊಟ ತಿಂಡಿ ಮಾಡ್ತಿಲ್ಲ. ಇನ್ನೊಂದು, ನಿಮ್ಗೆ ಪ್ರಾಪರ್ ಆಗಿ ನಿದ್ದೆ ಇಲ್ಲ. ಅಫ್ಕೋರ್ಸ್ ವೇಟ್ ಲಾಸ್ ಆಗ್ತಿದೆ ಅಲ್ಲಿ, ಫ್ಯಾಟ್ ಲಾಸ್ ಅಲ್ಲ, ವೇಟ್ ಲಾಸ್ ಆಗ್ತಿದೆ ಅಲ್ಲಿ. ಸೊ ಆತರ ಎಲ್ಲ ಮಾಡಕ್ ಹೋಗ್ಬಿಡಿ. ಬಟ್ ಸ್ಟ್ರೆಸ್ ಇರುತ್ತೆ, ಬಟ್ ಯು ಶುಡ್ ಆಲ್ಸೋ ಮೇಕ್ ಶೋರ್ ದಟ್ ಯು ಹ್ಯಾವ್ ಯೋರ್ ನ್ಯೂಟ್ರಿಯನ್ಸ್ ರೈಟ್, ಯೋರ್ ಪ್ರೋಟೀನ್ಸ್, ವಿಟಮಿನ್ಸ್ ರೈಟ್ ಅಲ್ವಾ. ಸೊ ದಿಸ್ ಇಸ್ ಹೌ ಐ ಲಾಸ್ಟ್ ವೇಟ್ ಇನ್ 10th ಸ್ಟ್ಯಾಂಡರ್ಡ್ ವರ್ಗು. 8th to 10th ಐ ಕೈಂಡ್ ಆಫ್ ಲಾಸ್ಟ್ ವೇಟ್. 8th ಅಲ್ಲಿ ನಾನು ತುಂಬಾ ದಪ್ಪ ಇದೆ. 10th ಅಷ್ಟರಲ್ಲಿ ಐ ಬಿಕೇಮ್, I I lost weight. Okay, na. So after that, I went to college, and when I went to college, it was 2019. I still remember because ನಂದು ಸೆಕೆಂಡ್ ಪಿ ಯು ಬಂದ್ಬಿಟ್ಟು 2020ಗೆ ಬಿತ್ತು. ಓಕೆನಾ. ಅಂಡ್ 2020 ಕೊರೋನಾ ಟೈಮ್ ಬ್ರೋ. ಕೊರೋನಾ ಟೈಮ್, it was like full lockdown, and lockdown could be a curse to a lot of people, but it has only been boon to me and my family, and I can say that proudly. You know, it's that is what I like about me. Even in such a negative situation, I somehow tend to find positives in it. I really love that nature of mine, and it's, I don't know, it's just there ನನ್ಗೆ ಯಾವಾಗ್ಲೂ. ಸೊ 2020 ಬಂದ್ಬಿಟ್ಟು ನಂದು ಸೆಕೆಂಡ್ ಪಿ ಯು ಎಕ್ಸಾಮ್ಸ್ ಇತ್ತು, ಅಂಡ್ ಸೆಕೆಂಡ್ ಪಿ ಯು ಎಕ್ಸಾಮ್ಸ್ ನಡಿಲಿಲ್ಲ. ವಿ ವರ್ ಜಸ್ಟ್ ಪಾಸ್ಡ್ ಬೇಸ್ಡ್ ಆನ್ ಅವರ್ 10th ಮಾರ್ಕ್ಸ್ ಅಂಡ್ ಫಸ್ಟ್ ಪಿ ಯು ಮಾರ್ಕ್ಸ್. ಸಿ ವಾಟ್ ಹ್ಯಾಪನ್ ಇನ್ ದಿಸ್ ಲಾಕ್ ಡೌನ್ ಅಲ್ಲಿ, ಐ ವಾಸ್ ಇನ್ ಫಸ್ಟ್ ಪಿ ಯು ಆಲ್ಮೋಸ್ಟ್ ಮಿಡ್ ಸೆಮ್ ಆಗಿತ್ತು. ಅದಾದ್ಮೇಲಿಂದ ಅನ್ಸುತ್ತೆ ಲಾಕ್ ಡೌನ್ ಆಗೋದು ಸ್ಟಾರ್ಟ್ ಆಗಿದ್ದು, ಮಾರ್ಚ್ ಅರೌಂಡ್ ಅಲ್ವಾ. ನೋ ಫಸ್ಟ್ ಇಯರ್ದು ಐ ಗೆಸ್ ಫೈನಲ್ ಎಕ್ಸಾಮ್ ಕೂಡ ಆಗೋಗಿತ್ತು. And after that is when we started having holidays. Second PU du classes start ಆದಾಗ is when we started having holidays. Okay na. So illenaytu andre, I used to have online classes. I don't give a damn for online classes, and nobody does. Let's be really honest, brutally honest here. Nobody gives a damn about online classes. But online classes adru padaga naditittu. So I randomly decided, like, let's work out anta. I was in a normal weight. At that point of time, I was in a normal weight, but I did feel like I have to lose some, and I started working out. Ille manelene, like, ಹೆಂಗ್ ವರ್ಕೌಟ್ ಮಾಡ್ತಿದ್ದೆ, ಫುಲ್ ಬೇರ್ ಬರ್ಬೇಕು ಗುರು, ಹಂಗ್ ವರ್ಕೌಟ್ ಮಾಡ್ತಿದ್ದೆ ನಾನು. ಲೈಕ್ ಊಟ ತಿಂಡಿ ಕೂಡ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗ್ತಿದ್ದೆ, ಬ್ಯಾಲೆನ್ಸ್ಡ್ ಆಗಿ ತಿಂತಿದ್ದೆ, ಅಂಡ್ ಜಂಕ್ ಫುಡ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದೆ. ಯು ಲಿಟ್ರಲಿ ಸ್ಟಾಪ್ ಜಂಕ್ ಫುಡ್ ಫಾರ್ 1 month. ಮನೆ ಊಟ ಮಾತ್ರ ಮಾಡಿ ನೀವು 1 ತಿಂಗಳು ಅಷ್ಟೇ ಟ್ರೈ ಮಾಡಿ ಇದನ್ನ. ನಿಮ್ ಸ್ಕಿನ್ ಕ್ಲಿಯರ್ ಆಗ್ತಾ ಹೋಗುತ್ತೆ, ನಿಮ್ದು ಏನೇನ್ ಪ್ರಾಬ್ಲಮ್ ಇದೆ ಅಲ್ಲ ಎಲ್ಲ ನೆಟ್ಟಗಾಗ್ತಾ ಹೋಗುತ್ತೆ. ಜಸ್ಟ್ ಸ್ಟಾರ್ಟ್ ಹ್ಯಾವಿಂಗ್ ಹೋಮ್ ಮೇಡ್ ಫುಡ್, ಎವ್ರಿಥಿಂಗ್ ವಿಲ್ ಗೆಟ್ ಪ್ರಾಪರ್. ಅಂಡ್ ನನ್ಗೆ ಎಸ್ಪೆಷಲಿ ಇದು ರಿಯಲೈಸ್ ಆಯ್ತು ಅವಾಗ ಹೆಂಗಿತ್ತು ಅಂದ್ರೆ, ಅಫ್ಕೋರ್ಸ್ ನೀವ್ ಆಚೆ ಹೋಗಿ ತಿನ್ನೋದಕ್ಕೂ ಆಗಲ್ಲ, ಏನಿದ್ರು ಮನೇಲೆ ಮಾಡ್ಕೊಂಡು ತಿನ್ಬೇಕು ಅಂತ. I remember a lot of people used to make these recipes and they used to post it online. Like, ನಾನು ಇದ್ ಮಾಡ್ದೆ ಇವತ್ತು ಪಾನಿಪುರಿ ಮಾಡ್ದೆ, ಇವತ್ತು ಡಾಲ್ಗೋನಾ ಕಾಫಿ ಮಾಡ್ದೆ. ಡಾಲ್ಗೋನಾ ಕಾಫಿ ವಾಸ್ ಜಸ್ಟ್ ಸಚ್ ಅ ಥಿಂಗ್ ಬ್ಯಾಕ್ ದೆನ್ ಬ್ರೋ. ಲೈಕ್ ಎಲ್ಲ ಮನೇಲೆ ಮಾಡ್ತಾ ಇದ್ವಿ ಅಲ್ವಾ. ಸೊ ಯು ಸ್ಟಾರ್ಟ್ ಗೆಟಿಂಗ್ ಹೆಲ್ದಿ ಅಂಡ್ ಯು ಆರ್ ವರ್ಕಿಂಗ್ ಔಟ್. ಯೋರ್ ಬಾಡಿ is ready for anything. Your body is getting strong, it's getting fit. You know how strong you're getting, and ಆ ಫೀಲಿಂಗ್ ಇದೆ ಅಲ್ಲ, ಇಟ್ಸ್ ಕ್ರೇಜಿ. ಲೈಕ್ ನಾನು ಲಿಟ್ರಲಿ ಇದೇ ಮಾಡ್ತಿದ್ದು. ಬೆಳಗ್ಗೆ ಎದ್ನ ವರ್ಕೌಟ್ ಮಾಡು, ರೆಸ್ಟ್ ಮಾಡು, ಆನ್ಲೈನ್ ಕ್ಲಾಸಸ್ ಆನ್ ಮಾಡಿ ಬಿಟ್ಬಿಡು, ಮತ್ತೆ ವರ್ಕೌಟ್ ಮಾಡು. ಸುಸ್ತಾಗಿರುತ್ತೆ, ನಿಮ್ ಬಾಡಿಗೆ ರೆಸ್ಟ್ ಬೇಕಾಗಿರುತ್ತೆ, ನಿಮ್ದು ಮಸಲ್ ರಿಕವರ್ ಎಲ್ಲ ಆಗ್ಬೇಕಾಗಿರುತ್ತಲ್ಲ, ಅಂಡ್ ದೆನ್ ಯು ಸ್ಲೀಪ್, ಅಂಡ್ ದೆನ್ ಮತ್ತೆ ಎದ್ದೇಳು, ಮತ್ತೆ ವರ್ಕೌಟ್ ಮಾಡು. It literally was like that, and I started becoming so fit. I feel like nan most of the fat loss agide ಈ ಎಕ್ಸಾಕ್ಟ್ ಕೊರೋನಾ ಟೈಮ್ ಅಲ್ಲಿ ಅಂತ. ಅಂಡ್ ಆಫ್ಟರ್ ದಟ್ ಎಕ್ಸಾಮ್ಸ್ ಎಲ್ಲ ಫ್ರೀ ಆಗಿ ಅವರೇ ಪಾಸ್ ಮಾಡಿ ಕಳ್ಸಿದ್ರು. ಖುಷಿ ಆಯ್ತು, ಬಿಕಾಸ್ ಆನ್ಲೈನ್ ಕ್ಲಾಸಸ್ ನಾನು ಏನು ಅಟೆಂಡೇ ಮಾಡಿಲ್ಲ ಬ್ರೋ. ನನ್ ಕಾನ್ಫಿಡೆನ್ಸ್ ಇರ್ಲೇ ಇಲ್ಲ, ಲೈಕ್ ಸೆಕೆಂಡ್ ಪಿ ಯು ಎಕ್ಸಾಮ್ಸ್ ಅಲ್ಲಿ. ಬಟ್ ನಂಗೆ ಗೊತ್ತಿತ್ತು ಅದು ಎಕ್ಸಾಮ್ ಹಂಗೆ ಪಾಸ್ ಮಾಡಿ ಕಳಿಸ್ತಾರೆ ಅಂತ. ಅದೇನೋ ಫೀಲಿಂಗ್, ಇಂಟ್ಯೂಷನ್ ಅಂತಾರೆ ಅಲ್ವಾ, ಫಿಮೇಲ್ ಇಂಟ್ಯೂಷನ್ ಅದು.
ಓಕೆನಾ. ಸೊ ಯಾ ಅದೆಲ್ಲ ಮುಗೀತು ಅಂಡ್ ದೆನ್ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಡಿಗ್ರಿ ಅಲ್ವಾ, ಅವಾಗ ಸ್ವಲ್ಪ ಇದೆಲ್ಲ ಕಮ್ಮಿ ಆಯ್ತು ಅಂಡ್ ದೆನ್ ಐ ಸ್ಟಾರ್ಟೆಡ್ ಗೇನಿಂಗ್ ವೇಟ್. It was like on and off, gaining weight, losing weight, gaining weight, losing. I have been through a lot of experience. See how I'm telling you, from 8th to degree, it's completely been a different journey. But ivaga, currently I'm sticking on to something and I want to follow this. Or on and off alva, it's not that good anta ಹೇಳ್ತಾರೆ. ನಾನು ಕೇಳಿದೀನಿ ಇದನ್ನ ಎಷ್ಟೊಂದ್ ಕಡೆ ಕೂಡ. So yeah, I don't want to be inconsistent with my body. I want to take care of it. I want to stop eating junk. Yes, I eat a lot of junk even now, but I want to cut it down like completely. And ನಾನು, if you ask me for my diet, I will tell you my diet, but first ನನ್ನ ವರ್ಕೌಟ್ ಹೇಗಿದೆ, ಲೈಕ್ ನಾನು ಏನೇನ್ ಮಾಡ್ತೀನಿ, ಆನ್ ವಾಟ್ ಡೇಸ್ ವಾಟ್ ಡು ಐ ಡೂ, ಅದನ್ನ ಹೇಳ್ಬಿಡ್ತೀನಿ. ಅಂಡ್ ರೆಸ್ಟ್ ಡೇ ಕೂಡ ಇರುತ್ತೆ ಇದರಲ್ಲಿ. ಸೊ ಚಿಲ್ ಗೈಸ್. ಅಂಡ್ ನಾನ್ why didn't I tell you all in the beginning? ಇದನ್ನೆಲ್ಲ ನಾನು ಮಾಡಿರೋದು ಮನೇಲಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಹೋಮ್ ಬೇಸ್ಡ್ weight loss, fat loss journey. Okay, not weight loss, fat loss. This is completely ಹೋಮ್ ಫ್ಯಾಟ್ ಲಾಸ್ ಜರ್ನಿ. ನಾನು ಜಿಮ್ಗೆ ಹೋಗಿಲ್ಲ, ಫಿಟ್ನೆಸ್ ಟ್ರೈನರ್ಸ್ ಹತ್ರ ಹೋಗಿಲ್ಲ, ಎಲ್ಗೂ ಹೋಗಿಲ್ಲ ಬ್ರೋ, ಎಲ್ಗೂ ಹೋಗಿಲ್ಲ. ಮನೇಲೇನೆ ಇದ್ ನಡೆದಿರೋದು ಕೂಡ. ಲೈಕ್ ಮನೇಲೇನೆ ನಾನು ಫ್ಯಾಟ್ ಲಾಸ್ ಮಾಡಿರೋದು ಅಂಡ್ ಇಟ್ಸ್ ಬೀನ್ ಗ್ರೇಟ್ ಜರ್ನಿ. ಐ ಆಮ್ ಗೆಟಿಂಗ್ ಫಿಟ್ ಅಂಡ್ ಐ ನೋ ದಟ್ ಐ ಆಮ್ ಗೆಟಿಂಗ್ ಅ ಲಿಟಲ್ ಪಂಪ್ ಅಂಡ್ ಆಲ್. It's such a nice thing. I just know that. Okay na. So this is what I'm currently following, and you don't need to have premium stuff or premium things to know how to go about with this workouts. You get a lot of videos on YouTube. When you get something for free, make use of it instead of wasting it. Instead of wasting your money into something, investing in something and then you're not interested in it, doesn't make any sense. It's wasting of your money, time, energy and everything else. ಸೊ ಯೂಟ್ಯೂಬ್ನ ಯೂಸ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ನಿಮಗೆ ಫ್ರೀ ರಿಸೋರ್ಸಸ್ ಏನಿರುತ್ತೆ ಅಲ್ಲ, ಎಲ್ಲದನ್ನು ಯೂಸ್ ಮಾಡ್ಕೊಳಕ್ ಟ್ರೈ ಮಾಡಿ. ಜಸ್ಟ್ ಲೈಕ್ ಯು ಹ್ಯಾವ್ ಟು ಸ್ಟಾರ್ಟ್ ಯೂಸಿಂಗ್ ನೇಚರ್ ಮೋರ್ ದ್ಯಾನ್ artificial stuff. I talk about everything on the whole. When I'm talking about something alva, I just don't talk about that particular topic. ಅದ್ರ ಜೊತೆ ಆಗಿರೋ ಎಕ್ಸ್ಪೀರಿಯನ್ಸ್, ಅದ್ರ ಜೊತೆ ರಿಲೇಟ್ ಆಗೋ ರಿಯಾಲಿಟಿ ಸ್ಟಫ್ ನ ಕೂಡ ನಾನು ಮಾತಾಡ್ತೀನಿ. ಇಟ್ಸ್ ಜಸ್ಟ್ ದ ವೇ ದಟ್ ಐ ಆಮ್. ಸೊ ಯಾ, please understand and take it in a right way. Okay na. So I will just give you on how I go about in a week. Okay na. Mondays I do chest. So you can just put chest workout on YouTube at home. ಚೆಸ್ಟ್ ವರ್ಕೌಟ್ ಅಟ್ ಹೋಮ್ ಅಂತ ಹಾಕಿದ್ರೆ ನಿಮ್ಗೆ ಮಲ್ಟಿಪಲ್ ವಿಡಿಯೋಸ್ ಬರುತ್ತೆ. ನೀವು ಯಾವ ವಿಡಿಯೋದಲ್ಲಿ ಯಾವ್ದಾದ್ರು ಚೂಸ್ ಮಾಡಿ ಅದನ್ನ ಮಾಡಿ. ಓಕೆನಾ. ಅಂಡ್ ದೆನ್ ಯು ಹ್ಯಾವ್ ಟು ಡೂ, you don't have to specifically do what I do, but this is what exactly that I do. Okay na. So Mondays I do chest, Tuesdays I do back, Wednesdays I do forearms and biceps, Thursdays I do shoulders, Friday I do abs, Saturday I do legs, and Sunday I take a rest. Okay na. Now when I say I do this particular things on these particular days, I don't mean I exactly follow them very strictly. ನೀವು ಯಾವಾಗ ಸ್ಟ್ರಿಕ್ಟ್ ಆಗಕ್ಕೆ ಟ್ರೈ ಮಾಡ್ತೀರಾ ಅಲ್ವಾ ವಿತ್ ಸಮಥಿಂಗ್, ಯು ಲೂಸ್ ಇಂಟ್ರೆಸ್ಟ್ ಇನ್ ಇಟ್. ಇವಾಗ ನಾನು ಯೂಟ್ಯೂಬ್ ವಿಡಿಯೋ ಮಾಡಬೇಕು, ನಾನು ಮಾಡಬೇಕು ಅಂತ ಮಾಡಿದ್ರೆ ನನ್ಗೆ ಇಷ್ಟ ಆಗಲ್ಲ. ಮಾಡಬಹುದಲ್ಲ, ಇವ್ರಿಗೆ ಹೇಳ್ಬಹುದಲ್ಲ ಇದನ್ನ. ದಟ್ಸ್ ಸಚ್ ಅ ನೈಸ್ ಥಿಂಗ್. ಟೇಕ್ ಇಟ್ ಇನ್ ದ್ಯಾಟ್ ವೇ. ಸಿ the things that can interest you so that it will actually interest you rather than boring you and making you stop doing things. Okay now. So I definitely don't do most of the times, I'll be honest with you all, but I do my cardio. I get my 10,000 steps. Get your cardio done bro. Like ನೀವ್ ಏನೋ ಒಂದು ಅಚೀವ್ ಮಾಡಿದೀರಾ ಅಂತ ಅನ್ಸುತ್ತೆ ಅಲ್ವಾ. ಲೈಕ್ ನೀವ್ ಇಷ್ಟು ಸ್ಟೆಪ್ಸ್ ಅಂತ ಗೋಲ್ ಇಟ್ಕೊಳ್ಳಿ. 4,000 ಸ್ಟೆಪ್ಸ್, ಆ ಒಂದ್ ದಿನಕ್ಕೆ 4,000 ಸ್ಟೆಪ್ಸ್ ಮಾಡ್ಲೇಬೇಕು. ಮಾಡಿದ್ರೆ ಯು ಕ್ಯಾನ್ ಹ್ಯಾವ್ ಒನ್ ಸ್ಮಾಲ್ ಚಾಕ್ಲೇಟ್ ಆರ್ ಏನೋ ನಿಮ್ಗೇನ್ ಟ್ರೀಟ್ ಬೇಕು ಅನ್ಸುತ್ತೆ. ನೀವು ಸಮಥಿಂಗ್ ಲೈಕ್ ಇವತ್ತು ಓದೋದ್ ಬೇಡಪ್ಪ, ನೀವ್ ಇಷ್ಟು ವರ್ಕ್ಔಟ್ ಮಾಡಿದ್ರೆ ಇವತ್ತು ಓದೋದ್ ಬೇಡ, ಬಟ್ ನಾಳೆ ಓದಿ ಆಯ್ತಾ, ಆಮೇಲೆ ನಿಮ್ಮಮ್ಮ ಬಂದ್ ನಂಗ್ ಬೈತಾರೆ. ಸೊ
ಜಸ್ಟ್ ಅ ಲಿಟಲ್ ಟ್ರೀಟ್. ನೀವು ಯಾವಾಗ ನಿಮ್ಗೆ ರಿವಾರ್ಡ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀರಲ್ಲ, ಯೋರ್ ಬಾಡಿ ಸ್ಟಾರ್ಟ್ಸ್ ಟು ಸಿಂಕ್, ಯೋರ್ ಬಾಡಿ ಸ್ಟಾರ್ಟ್ಸ್ ಟು ಫೀಲ್ ಲೈಕ್ ವಾವ್, ಶಿ ಇಸ್ ರಿವಾರ್ಡಿಂಗ್ ಮೀ, ಐ ಕ್ಯಾನ್ ಡೂ ದಿಸ್. ಇಟ್ಸ್ ಸಚ್ ಅ ಫ್ರೆಂಡ್ಲಿ ಮೋಟಿವೇಶನ್ ಅಂತ ಹೇಳ್ಬೋದು. You might not have motivators around you, but you can motivate yourself. So why aren't you motivating yourself? Think about it. ನನ್ಗೆ ಇವಾಗ ಚೆಸ್ಟ್ ಮಾಡ್ಲೇಬೇಕು ಮಂಡೇ ಅಂದ್ರೆ ನಾನು ಚೆಸ್ಟ್ ಮಾಡ್ತೀನ? ಐ ಮೈಟ್ ಫೀಲ್ ಲೈಕ್ ಡೂಯಿಂಗ್ ಆಬ್ಸ್ ಮಾಡ್ತೀನಿ ಅವತ್ತು. ಯು ಡೂ ವಾಟ್ ಯು ವಾಂಟ್. ಯು ಡೋಂಟ್ ಹ್ಯಾವ್ ಟು ಸ್ಟಿಕ್ ಯೋರ್ ಸೆಲ್ಫ್ ಟು ಸಮಥಿಂಗ್, ಬಟ್ ಅಟ್ ಲೀಸ್ಟ್ ಡೂ ಸಮಥಿಂಗ್ ಅಲ್ವಾ? Instead of doing nothing, do something. It will benefit you in one way or the other. It's just helping your body to stay more fit and be alive happily, healthily for more such years, more such days. ಇಟ್ಸ್ ಜಸ್ಟ್ ಅಬೌಟ್ ದಟ್. ಓಕೆನಾ? ಸೊ ನನಗೆ ಗೋಲ್ ಇರೋದು 10,000 ಸ್ಟೆಪ್ಸ್ ಮಾಡಲೇಬೇಕು ಒಂದಿನಕ್ಕೆ ಅಂತ. ಬಟ್ ಐ ಟ್ರೈ ವಿತ್ 5,000 ಸ್ಟೆಪ್ಸ್, 3,000 ಸ್ಟೆಪ್ಸ್. ಸಮಟೈಮ್ಸ್ ಆಗಲ್ಲ, ಸಮಟೈಮ್ಸ್ ಆಗುತ್ತೆ. ಆ್ಯಂಡ್ ಐ ನೋ ಯು ಆಲ್ ವಾಂಟ್ ಮೀ ಟು ಮೇಕ್ ಅ ಡೈಲಿ ರುಟೀನ್. ನಾನು ಏನು ಮಾಡ್ತೀನಿ ದಿನ ಪೂರ್ತಿ, ಲೈಕ್ ಹೇಗಿದೆ, ನಾನು ಇವಾಗ ಕರೆಂಟಾಗಿ ಏನು ಮಾಡ್ತಿದ್ದೀನಿ ಅದನ್ನು ಎಷ್ಟೊಂದು ಜನ ಕೇಳಿದ್ದೀರಾ. ಲೈಕ್ ವಿಡಿಯೋಸ್ ಮಾಡಿ ಅದ್ರ ಬಗ್ಗೆ, ನೀವೇನು ಓದ್ತಿದ್ದೀರಾ, ಮನೇಲಿ ಮಾಡ್ತೀರಾ ಅಥವಾ ಕಾಲೇಜ್ಗೆ ಹೋಗಿ ಮಾಡ್ತೀರಾ, ಯು ಹ್ಯಾವ್ ಸೋ ಮೆನಿ ಡಿಫ್ರೆಂಟ್ ಕ್ವೆಶನ್ಸ್ ನನಗೆ ಅಂತ. ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ಆಲ್ ಆಫ್ ದಟ್. ನೌ ಐ ಟೋಲ್ಡ್ ಯು ವರ್ಕ್ಔಟ್ ಬಗ್ಗೆ. ಓಕೆನಾ? ನೌ ಲೆಟ್ ಮೀ ಟೆಲ್ ಯು ಅಬೌಟ್ ಡಯಟ್. ದ ಟೂ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಯೋರ್ ಫ್ಯಾಟ್ ಲಾಸ್ ಜರ್ನಿ ಅಂದರೆ, ಒಂದು ನಿಮ್ಮ ವರ್ಕ್ಔಟ್ಸ್ ಜೊತೆಗೆ ಡಯಟ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ನೀವು ಎಷ್ಟೊಂದು ವಿಡಿಯೋಸ್ ಸಿಗುತ್ತೆ ಯೂಟ್ಯೂಬಲ್ಲಿ ಆನ್ what kind of diet should you eat for fat loss, the recipes, ಅವ್ರು ಪ್ರತಿಯೊಂದನ್ನು ಇಂಗ್ರೀಡಿಯೆಂಟ್ಸ್ ಇಂದ ಹಿಡಿದು ಎಲ್ಲ ಹಾಕಿರ್ತಾರೆ. ಜಸ್ಟ್ ಗೋ ಅಂಡ್ ವಾಚ್ ಇಟ್. ನೀವು ಮಾಡೋದು ಬಿಡೋದು ಸೆಕೆಂಡ್ರಿ. ವೆನ್ ಯು ವಾಚಿಂಗ್ ಇಟ್, ಯು ಗೇನಿಂಗ್ ನಾಲೆಜ್ ಅಬೌಟ್ ಇಟ್. ವೆನ್ ಯು ಹ್ಯಾವ್ ನಾಲೆಜ್, ಯು ಮೈಟ್ ಸಮ್ ಡೇ ಸ್ಟಾರ್ಟ್ ಅಲ್ವಾ. ವೆನ್ ಯು ಹ್ಯಾವ್ ನಾಲೆಜ್ ಅಬೌಟ್ ಸಮಥಿಂಗ್, ಯು ಮೈಟ್ ಬಿ ಲೈಕ್, ಓ ಇಲ್ಲ ನನ್ಗೆ ಗೊತ್ತು, ಪ್ರಾಬಬ್ಲಿ ನಾನು ಮಾಡ್ಬೋದು. ಯು ಮೈಟ್ ಜಸ್ಟ್ ಸ್ಟಾರ್ಟ್ ಟ್ರೈಯಿಂಗ್ ಇಟ್ ಅಲ್ವಾ. ಸೊ ಜಸ್ಟ್ ಹ್ಯಾವ್ ನಾಲೆಜ್ ಅಬೌಟ್ ಥಿಂಗ್ಸ್. ನಿಮಗೆ ಫ್ರೀ ಟೈಮ್ ಇದ್ದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡೋ ಬದಲು ಜಸ್ಟ್ ಡೂ ದೀಸ್ ಥಿಂಗ್ಸ್ ದಟ್ ವಿಲ್ ಹೆಲ್ಪ್ ಯು, ದಟ್ ವಿಲ್ ಮೇಕ್ ಯು ಗೇನ್ ನಾಲೆಜ್ ಅಬೌಟ್ ಥಿಂಗ್ಸ್. ಓಕೆ, ಸೊ ನನ್ನ ಡಯಟ್ ಬಗ್ಗೆ ಹೇಳ್ತಿದ್ದೆ. ನಾನು 3 ಹೊತ್ತು ಚಪಾತಿ ತಿಂತಿದ್ದೆ. ಅಂಡ್ ಲಿಟ್ರಲಿ ನಾನು ಯಾವ ರೇಂಜಿಗೆ ಚಪಾತಿ ತಿಂದಿದ್ದೀನಿ ಅಂದ್ರೆ, ನಮ್ಮ ಅಮ್ಮ ಅಪ್ಪ ಬೈಯೋರು, ಅದು ಹೀಟ್ ಆಗುತ್ತೆ ಕಣೆ, ಅಷ್ಟೊಂದು ತಿನ್ಬೇಡ ನೀನು ಚಪಾತಿನ ಅಂತ. ಸೊ ನಾನು 2 ಚಪಾತಿ ತಿನ್ನೋದು. ಅದಾದ್ಮೇಲೆ ಹೊಟ್ಟೆ ಹಸಿದ್ರು ಕೂಡ ನಾನು ಚಪಾತಿ ತಿನ್ನಲ್ಲ. ಓಕೆನಾ? ಚಪಾತಿ ಅಂಡ್ ಚಟ್ನಿ ಪುಡಿ ತಿಂತಿದ್ದೆ. ಸೊ ನಮ್ಮಮ್ಮ ಚಟ್ನಿ ಪುಡಿ ಮಾಡ್ತಾರೆ, ಕಡ್ಲೆಕಾಯಿ ಬೀಜದು ಚಟ್ನಿ ಪುಡಿ ಮಾಡ್ತಾರೆ. ಕಡ್ಲೆಕಾಯಿ ಬೀಜ ಇಸ್ ಅ ಸೋರ್ಸ್ ಆಫ್ ಪ್ರೋಟೀನ್. ನನ್ಗಿದ್ ಗೊತ್ತಿರ್ಲಿಲ್ಲ. ನನ್ಗೆ ಅದು ಟೇಸ್ಟ್ ಇಷ್ಟ. ಅವ್ರು ಮಾಡೋ ಚಟ್ನಿ ಪುಡಿ ಏನಿರುತ್ತೆ ಅಲ್ಲ, ಅದು ನಂಗೆ ಸಖತ್ ಇಷ್ಟ. ಸೊ ನಾನು ಆ ರೀಸನ್ಗೆ ಅಂತ ತಿಂತಿದ್ದೆ. ಬಟ್ unknowingly I was having good amount of protein from that ಚಟ್ನಿ ಪುಡಿ. ನಾನು ಚಟ್ನಿ ಪುಡಿ ಜಾಸ್ತಿ ಹಾಕೊಂಡು 2 ಚಪಾತಿ ತಿಂತಿದ್ದು. ಆಲ್ ದ 3 times ಹಿಂಗೆ ಮಾಡ್ತಿದ್ದೆ. ಲೈಕ್ ಅವ್ರಿಗೆ ಹೇಳ್ಬಿಡ್ತಿದ್ದೆ, ಲೈಕ್ ನನ್ಗೆ ಚಪಾತಿ ಹಸಿಟ್ಟು ಕಲ್ಸಿಟ್ಬಿಡಿ, ನಾನೇ ಹರ್ಕೋತೀನಿ, ಅಥವಾ ನಿಮಗ್ ಟೈಮ್ ಇದೆ ನೀವೇ ಹರಿದಿಟ್ಬಿಡಿರಿ, ನಾನು 3 ಹೊತ್ತು ಅದನ್ನೇ ತಿಂತೀನಿ ಅಂತ. ಐ ಕುಡ್ ನಾಟ್, ಲೈಕ್ ನನ್ಗೆ ಪ್ರಾಣ ಆಗ್ಬಿಡಿತ್ತು ಚಪಾತಿ ಅವಾಗ. ನಮ್ಮ ಮನೇಲಿ ಹೆಂಗೆ ಅಂದ್ರೆ, ನೋಡಿ, ಪ್ರತಿ ರಾತ್ರಿ ನಮ್ಮ ಮನೇಲಿ ಚಪಾತಿ ಮಾಡ್ಲೇಬೇಕು. ಓಕೆನಾ? ಲೈಕ್ ಚಪಾತಿನೇ ನಮ್ಗೆ ಅಭ್ಯಾಸ ಆಗ್ಬಿಡಿದೆ. ಅದು ನಮ್ ಡ್ಯಾಡಿ ಸೈಡ್ ಇಂದ ಬಂದಿರೋದು. ಸೊ ಚಪಾತಿನೇ ತಿನ್ನೋದು ನಾವು ಪ್ರತಿ ರಾತ್ರಿ. ಲೈಕ್ ವಿ ಹ್ಯಾವ್ ಚಪಾತೀಸ್. ಸೊ ದಟ್ ಈಸ್ ಲೈಕ್ ಅ ರಿಚುವಲ್ ಇನ್ ಅವರ್ ಹೋಮ್, ಆರ್ ದಟ್ ಈಸ್ ಲೈಕ್ ಅ ಹ್ಯಾಬಿಟ್ ನೌ, ಮೋರ್ ದನ್ ಅ ರಿಚುವಲ್. ಸೊ ನಾನ್ ಚಪಾತಿ ತಿಂದಿ ಇಷ್ಟ ಅಲ್ವಾ ನಂಗೆ ಚಪಾತಿ. ಸೊ ನಾನು ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ 3 ಹೊತ್ತುನು ಚಪಾತಿನೇ ತಿಂತಿದ್ದೆ ವಿತ್ ಕಡ್ಲೆಕಾಯಿ ಬೀಜ ಚಟ್ನಿ ಪುಡಿ, ವಿಚ್ ಇಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಅಂಡ್ ದಿಸ್ ವಾಸ್ ಸಮ್ ಹೌ ಹೆಲ್ಪಿಂಗ್ ಮೀ. ಇನ್ನೊಂದು ನಾನು ಎಲ್ಲೋ ಕೇಳಿದ್ದೆ, ಚಿಕ್ಕ ವಯಸ್ಸಲ್ಲೆಲ್ಲ ಅಮ್ಮ ಹೇಳ್ತಾರೆ, ಎಸ್ಪೆಷಲಿ ಹೇಳ್ತಾರೆ, ಊಟ ಜಾಸ್ತಿ ಮಾಡು, ನೀರ್ ಕಮ್ಮಿ ಕುಡಿ ಅಂತ ಹೇಳ್ತಾರೆ ಅಲ್ವಾ. ದಟ್ ಈಸ್ ದ ರಾಂಗ್ ಥಿಂಗ್ ಅವ್ರು ಹೇಳೋದು ಅಂತ ಕೇಳಿದೆ. ಬಿಕಾಸ್ ನಾವು ಊಟ ಕಮ್ಮಿ ಮಾಡಿ ನೀರ್ ಜಾಸ್ತಿ ಕುಡಿದಷ್ಟು ನಿಮ್ಗೆ ಹೊಟ್ಟೆ ತುಂಬೋಗುತ್ತೆ. ಸೊ ನಿಮ್ಗೆ ಜಾಸ್ತಿ ಫುಡ್ ತಿನ್ಬೇಕು ಅಂತ ಅನ್ಸೋದಿಲ್ಲ. ಸೊ ದಟ್ ಈಸ್ ಸಮ್ ಹೌ ಲೈಕ್ it can help you, it can really help you a lot in your fat loss journey. ಇದನ್ನ ನೀವು ಟ್ರೈ ಮಾಡಿ ನೋಡಿ. ಅಂಡ್ ನೀವು ಊಟ ಹೆಂಗ್ ಮಾಡ್ಬೇಕು ಅಂತಂದ್ರೆ, ನೀವು ಊಟ ಮಾಡ್ತಿದ್ದೀರಾ, ನಿಮ್ಗೆ 80% ನಿಮ್ ಹೊಟ್ಟೆ ಫುಲ್ ಆಗಿದೆ, ಯು ಶುಡ್ ಸ್ಟಾಪ್ ಈಟಿಂಗ್.
ನಿಮ್ 100% ಫುಲ್ ಆಗೋವರೆಗೂ ನಿಮ್ಗೆ ಕುತ್ತಿಗೆವರೆಗೂ ಬರೋವರೆಗೂ ನೀವು ತಿನ್ಬಾರ್ದು. ಯು ಶುಡ್ ಜಸ್ಟ್ ಹ್ಯಾವ್ 80% ಆಫ್ ಯೋರ್ ನಿಮ್ ಸ್ಟಮಕ್ಗೆ ಗೊತ್ತಾಗುತ್ತೆ ಅಲ್ವಾ, ಲೈಕ್ 80% ಫಿಲ್ ಆಗಿದೆ, ಇನ್ನೊಂದ್ ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬುತ್ತೆ ಅಂದಾಗ ಸ್ಟಾಪ್ ಮಾಡ್ಬಿಡಿ. ಅಂಡ್ ಡ್ರಿಂಕ್ ವಾಟರ್. ಸೊ ನಿಮ್ ಹೊಟ್ಟೆ ಹೆಂಗಿದ್ರು ತುಂಬುತ್ತೆ ಅಂಡ್ ಇಟ್ಸ್ ಕೈಂಡ್ ಆಫ್ ಹೆಲ್ಪಿಂಗ್ ಯು ಇನ್ ಯೋರ್ ಫ್ಯಾಟ್ ಲಾಸ್ ಜರ್ನಿ ಆಸ್ ವೆಲ್. ಆಕ್ಚುಲಿ ಎಷ್ಟೊಂದು ಟ್ರೈ ಮಾಡಿದೀನಿ. ಓಕೆನಾ, ಐ ಯೂಸ್ ಟು ವಾಚ್ ಅ ಲಾಟ್ ಆಫ್ ವಿಡಿಯೋಸ್ ಲೈಕ್ ಐ ಟೋಲ್ಡ್ ಯು ಆನ್ ಯೂಟ್ಯೂಬ್ related to these stuff, and then I also started watching sattvic food videos. So it kind of helps you in fat loss. Somehow it helps you in fat loss. What does the sattvic food mean? What food products does this include anta helbeku antandre nimge basically it has milk and milk products. ಏನೇನ್ ಮಿಲ್ಕ್ ಪ್ರಾಡಕ್ಟ್ಸ್ ಇದೆಯೋ, ಚೀಸ್, ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಈ ಸಾತ್ವಿಕ್ ಫುಡ್ ಅಲ್ಲಿ. Apart from that, you have fresh fruits and vegetables, wheat, rice, jowar, bajra, corn, sprouts. Sprouts ಅಂದ್ರೆ ನಮ್ ಕಾಳುಗಳು. And dal, ನಾವೇನ್ ದಾಲ್ ಯೂಸ್ ಮಾಡ್ತೀವಲ್ಲ, all these are included in your sattvic food. ಸ್ವೀಟ್ನರ್ ಅಲ್ಲಿ ಏನೇನ್ ಇಡ್ಬೋದು ಅಂದ್ರೆ ಹನಿ ಯೂಸ್ ಮಾಡ್ಬೋದು, ಅನ್ರಿಫೈನ್ಡ್ ಶುಗರ್ ಯೂಸ್ ಮಾಡ್ಬೋದು, ಅಂಡ್ ಜಾಗ್ರಿ ಅಂದ್ರೆ ಬೆಲ್ಲ. ಸೊ ಇದಿಷ್ಟನ್ನು ಯೂಸ್ ಮಾಡ್ಬೋದು. ಅದನ್ ಬಿಟ್ರೆ ನಮ್ಗೆ ಸ್ಪೈಸಸ್ ಅವಾಗ ಬೇಕಾಗುತ್ತೆ ಅಲ್ವಾ. ಸೊ ಸ್ಪೈಸಸ್ ಅಲ್ಲಿ ಇಂಡಿಯನ್ಸ್ ಎಸ್ಪೆಷಲಿ ಆರ್ ಸ್ಪೈಸ್ ಲವರ್ಸ್. ಐ ಆಮ್ ಅ ಸ್ಪೈಸ್ ಲವರ್, ಐ ಕೆನಾಟ್ ಡಿನೈ ದಟ್. ಸೊ ಜಿಂಜರ್, ಹಲ್ದಿ, ಧನಿಯಾ, ರಾಯ್, ಜೀರಾ, ಫೆನ್ಯುಗ್ರೀಕ್ ಸೀಡ್ಸ್ ಅಂದ್ರೆ ನಮ್ ಮೆಂತ್ಯ. ಸೊ ಇದೆಲ್ಲ ಸಾತ್ವಿಕ್ ಫುಡ್ ಅಂಡರೇ ಬರುತ್ತೆ. ಅಂಡ್ ಈ ಸಾತ್ವಿಕ್ ಫುಡ್ ಅಲ್ಲಿ ಇವನ್ ದೋ ವೆಜಿಟೇಬಲ್ಸ್ ಇದೆ, ಅನಿಯನ್ಸ್ ಅಂಡ್ ಗಾರ್ಲಿಕ್ಸ್ ಆರ್ ಅವಾಯ್ಡೆಡ್ ಇನ್ ಸಾತ್ವಿಕ್ ಫುಡ್. ಐ ಆಮ್ ನಾಟ್ ಟೆಲಿಂಗ್ ಯು ಟು ಅವಾಯ್ಡ್ ಗಾರ್ಲಿಕ್ ಅಂಡ್ ಅನಿಯನ್ಸ್. ಇಟ್ ಇಸ್ ಅ ರಿಯಲಿ ಗುಡ್ ಥಿಂಗ್ ಟು ಹ್ಯಾವ್ ದೋಸ್, ಬಟ್ ಸಾತ್ವಿಕ್ ಫುಡ್ ಅಲ್ಲಿ ಅದು ಇನ್ಕ್ಲೂಡ್ ಆಗಿರಲ್ಲ. ಅಂಡ್ ನಾನು ಈ ಸಾತ್ವಿಕ್ ಫುಡ್ ಫಾಲೋ ಮಾಡ್ಲಿಲ್ಲ, ಬಟ್ ಐ ವಾಂಟೆಡ್ ಟು ನೋ ಅಬೌಟ್ ದಿಸ್ ಸಾತ್ವಿಕ್ ಫುಡ್. ಸೊ ನೀವು ಸಾತ್ವಿಕ್ ಫುಡ್ ಅಂದ್ರೆ ಬೇಸಿಕ್ಲಿ ಉಪ್ಪು ಖಾರ ಎಲ್ಲ ಅಲ್ಲ, ರುಚಿಗೆ ತಕ್ಕಷ್ಟು ಹಾಕಿ ಅಂತಾರೆ, ಎಷ್ಟು ಬೇಕೋ ಅಷ್ಟು ಹಾಕಿ ಅಂತ ಅಂತಾರೆ. ಅದಕ್ಕಿಂತ ಕಮ್ಮಿ ಹಾಕೋದು ಈ ಸಾತ್ವಿಕ್ ಫುಡ್. ಸೊ ಇದನ್ನ ನಾನು ರೀಸೆಂಟ್ ಆಗಿ ನೋಡಿದ್ದು, ಸೊ ನಿಮ್ಗೆ ಹೇಳ್ಬೇಕು ಅನ್ಸ್ತು ಅದಕ್ಕೆ ಹೇಳ್ದೆ. ಬಟ್ ನಾನ್ ಅವಾಗ ವರ್ಕ್ಔಟ್ ಮಾಡ್ತಿದ್ದೆ ಅಲ್ವಾ, ಅವಾಗ ದೇರ್ ವರ್ 3 kinds ಆಫ್ fasting that was vigorously followed. One was intermittent fasting. ಇನ್ನೂ ಎರಡಿತ್ತು, ಇಟ್ ವಾಸ್ ವೇ ಟು ವಿಗ್ರಸ್. ಓಕೆನಾ, ನಾನು ಇಂಟಿಮಿಡಿಯೇಟ್ ಫಾಸ್ಟಿಂಗ್ ಮಾಡಬೇಕು ಅಂತ ಯೂಶಲಿ ಟ್ರೈ ಮಾಡ್ತಿದ್ದೆ, ವಿಚ್ ಇಸ್ ಬೇಸಿಕ್ಲಿ 16 hours ಗ್ಯಾಪ್ ಕೊಡಬೇಕು. ನೀವು ಊಟ ಮಾಡ್ಬೇಕಾದ್ರೆ ಮಾಡಕ್ಕೆ ಮುಂಚೆ ನೆಕ್ಸ್ಟ್ ದಿನ ಬೆಳಗ್ಗೆ 16 hours ಗ್ಯಾಪ್ ಕೊಡಬೇಕು. ಅಂಡ್ ಇದನ್ನ ಎಂತಕ್ ಮಾಡ್ತಾರೆ ಅಂದ್ರೆ, ನಿಮ್ ಬಾಡಿ ಒನ್ಸ್ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದಾಗ ನಿಮ್ ಬಾಡಿ ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಅಂಡ್ ಇಟ್ ನೋಸ್ ನೀವ್ ಯಾವಾಗ ಫುಡ್ ತಿಂತೀರಾ ಅಂತ. ಅವಾಗ ಯೂಶಲಿ ಬೇಕಾಗಿರೋ ಲಿಕ್ವಿಡ್ಸ್ನೆಲ್ಲ ಅದು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಅಂಡ್ ಇದು ಆಗ್ತಾ ಇದ್ದಂಗೆ ಯು ಹ್ಯಾವ್ 16 hours ಗ್ಯಾಪ್ ಅಂದಾಗ ಯು ಆರ್ ಕೈಂಡ್ ಆಫ್ ಬರ್ನಿಂಗ್ ಯೋರ್ ಫ್ಯಾಟ್ ಅಂತ ಕೂಡ ಹೇಳ್ತಾರೆ. ಓಕೆನಾ, ಇಂಟಿಮಿಡಿಯೇಟ್ ಫಾಸ್ಟಿಂಗ್ ಅಂತ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಯು ಕ್ಯಾನ್ ಫೈಂಡ್ ಮಲ್ಟಿಪಲ್ ವಿಡಿಯೋಸ್ ಆನ್ ದಟ್. ಯಾ, ಸೊ ದಿಸ್ ಹ್ಯಾಸ್ ಬೀನ್ ಮೈ ಜರ್ನಿ. ಐ ಹ್ಯಾವ್ ನಾಟ್ ಬೀನ್ ಕನ್ಸಿಸ್ಟೆಂಟ್ ಆನ್ ಒನ್ ಪರ್ಟಿಕ್ಯುಲರ್ ಥಿಂಗ್. ನನ್ ಡಿಫ್ರೆಂಟ್ ಮಲ್ಟಿಪಲ್ ಥಿಂಗ್ಸ್ ನ ಟ್ರೈ ಮಾಡಬೇಕು. ಅಂಡ್ ದಿಸ್ ಇಸ್ ಅ ನೇಚರ್ ಆಫ್ ಮೀ. ಐ ಲವ್ ಚೇಂಜ್ ಇನ್ ಮೈ ಲೈಫ್. ನಾನು ಒಂದ್ ಪರ್ಟಿಕ್ಯುಲರ್ ಥಿಂಗ್ಗೆ ಸ್ಟಿಕ್ ಆನ್ ಆಗಕ್ ಆಗಲ್ಲ. ಅಂಡ್ ಇಟ್ ಇಸ್ ನಾಟ್ ಫನ್ ಎನಿಮೋರ್ ಇಫ್ ಯು ಕೀಪ್ ಸ್ಟಿಕಿಂಗ್ ಆನ್ ಟು ಒನ್ ಪರ್ಟಿಕ್ಯುಲರ್ ಥಿಂಗ್. ಸೊ ಐ ಜಸ್ಟ್ ಕೀಪ್ changing, I keep improvising things, and it is so much fun, especially for me. So yeah, this has been my fat loss journey. If you want to know anything about anything in specific, alva, you can just drop down a comment. I will let you know, or you can message me. um, I will reply you. Stay video ge I just want to say, feel comfortable, feel happy with whatever you have, and yes, try to be fit. It is really good for you personally, physically, mentally, and in every other way. ನೀವು ವರ್ಕೌಟ್ ಮಾಡಿದಾಗ ನಿಮ್ಗೆ ಏನೇನಾಗುತ್ತೆ ಅಂದ್ರೆ, you start to feel more powerful. You start to get that extra hype and energy. Like ನಿಮಗೆ ಗೊತ್ತಾಗುತ್ತೆ ನೀವು ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ. Anybody who works out, who's watching this video, knows this, that yes, it also clears your skin. ನಿಮ್ಗೆ ಎಷ್ಟೊಂದು ಹೇರ್ ಗ್ರೋತ್ ಪ್ರಾಪರ್ ಆಗುತ್ತೆ, ನೇಲ್ ಗ್ರೋತ್ ಪ್ರಾಪರ್ ಆಗುತ್ತೆ, ನಿಮ್ಗೆ ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ ಅಲ್ಲ ಎಲ್ಲ ಸರಿ ಹೋಗ್ತಾ ಹೋಗುತ್ತೆ. ಸೊ ವರ್ಕೌಟ್ ಇಸ್ ಮೇಜರ್, ಬಟ್ your diet
has 70% role in your fat loss journey. For you to stay fit, your diet is very important. ಓಕೆನಾ? ಸೊ ಇದಿಷ್ಟು ನಾನು ತಿಳ್ಕೊಂಡಿರೋದು ನನ್ನ ಜೀವನದಲ್ಲಿ ಇಷ್ಟು ವರ್ಷದಲ್ಲಿ. when I was trying to lose unwanted waste in my body, this is what I have learned. And yes, I have lost 10 kgs with multiple different experiments. Though they might not have lasted for long, but they did work. So you have to try multiple things in order to find that one thing which actually works for you. So do it with your own experience. Yeah, that will help you out. So that's it for this video. I will see you in the next one. Until then, bye.